ಇವತ್ತು ಇಲ್ಲಿ ಟೆಂಪ್ರೇಚರು -2 ಇದೆ. ಸೊ ಅಂದರೆ 0ಗಿಂತ ಕಮ್ಮಿ ಇದೆ. ಬಟ್ ಸ್ಟಿಲ್ ಕೋಲ್ಡ್. ಸ್ನೋ ಇಷ್ಟೊತ್ತು ಬೀಳ್ತಾ ಇತ್ತು, ಆ ಕಡೆ ಎಲ್ಲ ಬಿಟ್ಟು, ಬಟ್ ಈ ಕಡೆ ಬೀಳ್ತಾ ಇಲ್ಲ ಸ್ನೋ. ನೋಡಿ, ಈಗ ನೋಡ್ಬೋದಲ್ಲ, ರಾತ್ರಿ ಎಲ್ಲ ಸ್ನೋ ಬಿದ್ದಿದೆ. ಸಿಕ್ಕಾಪಟ್ಟೆ ಫುಲ್ ಎಲ್ಲ ವೈಟ್ ಆಗಿದೆ. ಸೊ ನಾವಿವತ್ತು ಸ್ಕೂಲ್ಗೆ ಸ್ವಲ್ಪ ಅರ್ಲಿ. ಸೊ ನನಗೆ ಮೀಟಿಂಗ್ ಇತ್ತು, ಮೀಟಿಂಗ್ ಮುಗಿಸ್ಕೊಂಡು ಹಂಗೆ ಬಿಡ್ತಾ ಇದ್ದೀನಿ. ನನ್ನ ಮಕ್ಕಳು ತುಂಬ ಒಳ್ಳೆ ಮಕ್ಕಳಲ್ವಾ, ಅದಕ್ಕೆ ಬೇಗ ರೆಡಿ ಆಗಿಬಿಡ್ತಾರೆ. ಹಾಲಿಡೇ ಮುಗಿಸ್ಕೊಂಡು ನಾನು ಇವಾಗ ಕಿಸ್ ಆ್ಯಂಡ್ ರೈಡ್ ಲೈನಲ್ಲಿದ್ದೀನಿ. ಇನ್ನೇನು ಬಂತ ಅವ್ರದ್ದು, ಡ್ರಾಪ್ ಮಾಡ್ತೀನಿ. ಸೊ ಇಲ್ಲಿ ಯಾರೂ ಪಾರ್ಕ್ ಮಾಡೋಂಗಿಲ್ಲ, ಯಾಕಂದರೆ ದಟ್ ಇಸ್ ಅ ರೂಲು. ಸೊ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋಗಬೇಕು. ಸೊ ನನಗೆ ಬೇಜಾರಾಗುತ್ತೆ ಮಕ್ಕಳನ್ನ ಬಿಟ್ಬಿಟ್ಟು ಹೋಗೋಕ್ಕೆ. ಬಟ್ ದೇ ಆರ್ ಹ್ಯಾಪಿ ಬಿಕಾಸ್ ಅವ್ರು ಹೋಗಿ ಅವ್ರ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೋದಲ್ಲ. ಇವತ್ತು ನಾನು ಸ್ವಲ್ಪ ಬೇಗ ಬಿಟ್ಟಿದ್ದೀನಿ. ಸೊ ದೇ ಆಲ್ಮೋಸ್ಟ್ 12 ಮಿನಿಟ್ಸ್ ಅರ್ಲಿ ಬಿಟ್ಟಿದ್ದೀನಿ. ಜನರಲಾಗಿ 8:49-50 ಬಿಡ್ತಿದ್ದೆ. ಇವತ್ತು ಸ್ವಲ್ಪ ಅರ್ಲಿ ಆಯಿತು. ಸೊ ನಾವು ಸ್ಕೂಲ್ ಹತ್ರ ಬಂದ್ವಿ. ನೋಡಿ, ಅವ್ರು ತೋರ್ಸಮ್ಮ, ಅವ್ರು ಅಲ್ಲಿದ್ದಾರಲ್ಲ, ಅವ್ರು ಬಂದು ಇವ್ರನ್ನ ಪಿಕಪ್ ಮಾಡ್ಕೊತಾರೆ. ನಾವು ಇಳಿಯಂಗಿಲ್ಲ. ಸೊ ದಟ್ಸ್ ಆಲ್. ಸೊ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರ ಕಾರುಗಳ ಮೇಲೇನೂ ಹಿಂಗೆ ಬಿದ್ದಿರ್ತದೆ ಸ್ನೋ. ಯಾಕಂದರೆ ಇವ್ರು ಆಚೆ ಪಾರ್ಕ್ ಮಾಡಿರ್ತಾರೆ. ಬಟ್ ನಾವು ಬೇಸ್ಮೆಂಟಲ್ಲಿ ಮಾಡಿರ್ತಿರೋದ್ರಿಂದ ನಮ್ಮದೇನೂ ಆಗಿರೋದಿಲ್ಲ. ನಿಮಗೆ ಈ ಸ್ನೋ ಹೆಂಗೆ ಕ್ಲೀನ್ ಮಾಡ್ತಾರೆ ಅಂತ ತೋರಿಸ್ತೀನಿ. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ನೋಡಿ ಹಿಂಗೆ ಆ ಮೋಟ್ರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅವರು ಮೋಟ್ರಲ್ಲಿ ಒಂಥರ ಸ್ನೋ ಕ್ಲೀನ್ ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಕಾಣೋದೇನು ಗೊತ್ತಾ, ಇದು ಸ್ನೋ ಬ್ಲೋವರ್ಸ್. ಇವರು ಇದು ಯಾರು ಏನು ಇರ್ತಾರೋ ಬಿಡ್ತಾರೋ, ಇವ್ರು ಮಾತ್ರ ಕರೆಕ್ಟ್ ಟೈಮ್ಗೆ ಬಂದು ಪಾಪ ಕ್ಲೀನಾಗಿ ಇದು ಮಾಡಿಬಿಡ್ತಾರೆ. ಇವರು ಮುನ್ಸಿಪಾಲ್ಟಿಯಿಂದ ಬಂದಿರೋರು. ನೋಡಿ, ಇಲ್ಲಿ ಡ್ರೈವರ್ ಬಂದುಬಿಟ್ಟು ಲೇಡಿ ಎಷ್ಟು ಶಾರ್ಪ್ ಆಗಿದೆ ನೋಡಿ. ಎಲ್ಲ ನೋಡಿ, ಆ ಸ್ನೋ ಎಲ್ಲ ಎತ್ಕೊಂಡೋಗ್ಬಿಟ್ಟು ಎಡ್ಜ್ಗೆ ಹಾಕ್ತಾರೆ. ಅದಾದಮೇಲೆ ಮತ್ತೆ ಒಂಥರ ದೊಡ್ಡದು ಲಾರಿ ಥರ ಬರ್ತದೆ, ಅದೆಲ್ಲ ಎತ್ಕೊಂಡೋಗ್ಬಿಟ್ಟು ಬೇರೆ ಕಡೆ ಗುಡ್ಡೆಗಳಿಗೆ ಹಾಕ್ತಾರೆ. ಸೊ ಇಟ್ ಈಸ್ ಸೋ ನೈಸ್ ಟು ವಾಚ್. ನನಗಂತೂ ಇದನ್ನು ನೋಡ್ಕೊಂಡೇ ಇದ್ಬಿಡೋಣ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ಲ ಇವರು. ಸೊ ಇದು ಚಿಕ್ಕದು, ಇದು ಅಂದರೆ ಲೈಕ್ ವಿತಿನ್ ಕಮ್ಯುನಿಟಿಲಿ ಮಾಡ್ತಾರೆ ಇವರು. ರೋಡ್ಗಳು ಮಾಡೋರು ತುಂಬ ದೊಡ್ಡದಿರ್ತದೆ, ಒಂಥರ ಅದು ದೊಡ್ಡದ ಟ್ರಕ್ ಥರ ಇರ್ತದೆ. ಹಂಗೆ ಎತ್ತಿತ್ತು ಪಕ್ಕಕ್ಕೆ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ಸೋ ನೈಸ್ ಟು ವಾಚ್. ನೋಡಿ ಎಷ್ಟು ಒಂಥರ ನೀಟಾಗಿ ಮಾಡ್ತಾರೆ ಇವರು. ಸೊ ಇದೊಂದು ಕಾಣುತ್ತೆ ಬೆಳಗ್ಗೆ ಎದ್ದ ತಕ್ಷಣ. ಇನ್ನೊಂದು, ಕೆಲವೊಂದು ಕಡೆ ಈ ಕಾರ್ಗಳು ಮತ್ತು ವ್ಯಾನ್ಗಳು ಹೋಗದಿರೋ ಜಾಗ ಇರ್ತದಲ್ಲ, ಪಬ್ಲಿಕ್ ಪ್ಲೇಸಲ್ಲಿ ಕೂಡ, ಅಲ್ಲಿ ಬಂದುಬಿಟ್ಟು ಆವಾಗಲೇ ತೋರಿಸ್ದಂಗೆ ಮೋಟ್ರ್ ಹಾಕ್ಬಿಟ್ಟು ಬ್ಲೋ ಮಾಡಿಬಿಟ್ಟು ಆ ಪಕ್ಕಕ್ಕೆ ಎತ್ತಾಕ್ತಾರೆ ಸ್ನೋನ. ಇನ್ನೊಂದು, ಈ ಕಾರ್ ನೋಡಿ, ಈ ಕಾರ್ ಮೇಲೆ ಇದೆಯಲ್ಲ, ಈ ಕಾರ್ ಮೇಲೆ ಇರೋ ಸ್ನೋ ಹೆಂಗೆ ಮಾಡ್ತಾರೆ ಅಂದರೆ, ಒಂಥರ ಈ ಬ್ರಷ್ ಥರ ಇರ್ತದೆ. ಅದನ್ನು ತೊಗೊಂಬಂದು ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಇದು ಕ್ಲೀನ್ ಮಾಡ್ಕೊಳ್ಳೋದು. ಸೊ ಇದು ಮಾರ್ನಿಂಗ್ ರುಟೀನ್ ಫ್ರೆಂಡ್ಸ್. ಸೊ ನಾನಿವತ್ತು ಸ್ವಲ್ಪ ಬೇಗ ಡ್ರಾಪ್ ಮಾಡಿದೆ ಮಕ್ಕಳನ್ನ ಸ್ಕೂಲ್ಗೆ. ಅದಕ್ಕೆ ಸ್ವಲ್ಪ ನಂಗೆ ಟೈಮ್ ಸಿಕ್ತು. ಸೊ ನಿಮಗೆ ತೋರಿಸೋಣ ಇದು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಕ್ಲಿಯರಾಗಿ ಕಾಣಿಸುತ್ತೆ ಇವಾಗ. ಈ ಕಡೆಯಿಂದ ಈ ಕಡೆ ತಿರ್ಕೊಂಡು ಮಾಡ್ತಿದ್ದಾರೆ ಇವರು. ಕಾರುಗಳಾದರೆ ಹಿಂಗೆ ಕ್ಲೀನ್ ಮಾಡ್ಕೊತಾರೆ ನೋಡಿ. ಫಸ್ಟ್ ಥಿಂಗ್ ಮಾರ್ನಿಂಗ್ ಎದ್ದ ತಕ್ಷಣ ಇದೇ ಮಾಡಬೇಕು ಅವರು, ಯಾರನ್ನ ಆಗಿರ್ಬೋದು. ಮಾಮೂಲಿ ಕಾರ್ಗಳು ಹೋಗ್ದಿರೋ ಜಾಗಕ್ಕೆ ಇದು ಮಾಡಬೇಕು. ಇದೇನು ಗೊತ್ತಾ, ಇದು ಮಿಷಿನ್ನು. ಸೊ ಸ್ನೋ ಕ್ಲೀನ್ ಮಾಡಿದಾಗ ಇದು ಸಾಲ್ಟ್ ಹಾಕುತ್ತೆ. ಅವ್ರವ್ರ ಪ್ರೈವೇಟ್ ಪ್ರಾಪರ್ಟಿಗಳಲ್ಲಿ ಸಾಲ್ಟ್ ಹಾಕೋದು ಮಿಷಿನ್ ಇದು. ನೋಡಿ, ಅಲ್ಲಿವರೆಗೂ ಆಗ್ತಾಯಿದೆ ಇದು ನೋಡಿ. ಸೊ ಸಾಲ್ಟ್ ಹಾಕಿದ್ರೆ ಸ್ಕಿಡ್ ಆಗದಿರ ಇರಲಿ ಅಂತ ಮಾಡೋದು ಇದು. ಸೊ ನೈಸ್ ಅಲ್ವಾ. ಸೊ ಎಲ್ಲರ ಅವ್ರವ್ರ ಪ್ರಾಪರ್ಟಿಗಳಲ್ಲೇ ಅವ್ರು ಮಾಡ್ಕೊತಾರೆ. ಎಸ್ಪೆಷಲಿ ಅಪಾರ್ಟ್ಮೆಂಟ್ಸು ಮತ್ತು ಟೌನ್ ಹೋಮ್ಸ್ ಇರ್ತದಲ್ಲ, ಆ ಜಾಗದಲ್ಲಿ ಮಾಡ್ಕೊತಾರೆ. ಸೊ ರೋಡಲ್ಲಿ ದೊಡ್ಡ ಟ್ರಕ್ಗಳು ಮಾಡ್ತಾರೆ.